ನಿಲ್ಲಿ, ನನ್ನ ಎಲ್ಲ ಮುಸ್ಲಿಂ ಬಾಂಧವರೇ ಸರಿಯಾಗಿ ಕೇಳಿ. ಇವತ್ತು ತುಂಬಾ ದೊಡ್ಡ ದಿನ ನಮ್ಮ ಕೈಯಲ್ಲಿದೆ. ಮೋಸ, ಅನ್ಯಾಯ, ಅಧರ್ಮಗಳೇ ತುಂಬಿರೋ ಈ ಜಗತ್ತಿನ ಉದ್ಧಾರಕ್ಕೆ ಮೆಹದಿ ಬರ್ತಿದ್ದಾರೆ. ಮೆಕ್ಕಾ, ಮದೀನಾ, ಝೆಡ್ಡಾ ಈಗ ನಮ್ಮ ಕೈಲಿದೆ. ಇನ್ಮೇಲೆ ಬರೀ ಸತ್ಯ ಮತ್ತು ನ್ಯಾಯದ ಆಡಳಿತ ಮಾತ್ರ ನಡೆಯುತ್ತೆ. ಅಧರ್ಮ ನಾಶವಾಗುತ್ತೆ. ಸ್ನೇಹಿತರೆ, ಸಾವಿರಾರು ಸಂಖ್ಯೆಯ ಜನಸ್ತೋಮ, ಜಗತ್ತಿನ ಅತಿ ಜನನಿಬಿಡ ಯಾತ್ರಾ ಸ್ಥಳ, ಮೂಲೆ ಮೂಲೆಗಳಿಂದ ಬಂದಿದ್ದ ಭಕ್ತ ಸಮೂಹದ ನಡುವೆ ದಿಢೀರ್ ಅಂತ ಮೊಳಗಿದ್ದ ಘೋಷಣೆ ಇದು. ಸೌದಿ ಅರೇಬಿಯಾದ ಮಕ್ಕಾದಲ್ಲಿ, ಜಗತ್ತಿನ ಎಲ್ಲ ಮುಸ್ಲಿಮರ ಪಾಲಿನ ಶ್ರದ್ಧಾ ಕೇಂದ್ರದಲ್ಲಿ ಇದ್ದಕ್ಕಿದ್ದಂತೆ ಇಂಥ ಆಘಾತಕಾರಿ ಕೂಗು ಮೊಳಗಿತ್ತು. ಯಾವ ಧಾರ್ಮಿಕ ಕೇಂದ್ರವನ್ನ ಸೌದಿ ಪ್ರಾಣಕ್ಕಿಂತ ಹೆಚ್ಚು ಕಾಯ್ತಾ ಇತ್ತು, ಯಾವ ಕೇಂದ್ರ ಸೌದಿಯನ್ನ ಇಸ್ಲಾಮಿಕ್ ಜಗತ್ತಿನ ಕ್ಯಾಪಿಟಲ್ ತರ ಮಾಡಿತ್ತು, ಅದೇ ಕೇಂದ್ರದಲ್ಲಿ ಅವತ್ತು ದಂಗೆಯಾಗಿತ್ತು. ಶ್ರದ್ಧಾ ಕೇಂದ್ರ ಬಂಡುಕೋರರ ಕೈಗೆ ಸಿಕ್ಕಾಕೊಂಡಿತ್ತು. ಗುಂಡಿನ ಚಕಮಕಿ ನಡೆದಿತ್ತು, ರಕ್ತ ಹರಿದಿತ್ತು, ನೂರಾರು ಜನ ಸಾವನ್ನಪ್ಪಿದ್ರು, ಜನ ಒತ್ತೆಯಾಳುಗಳಾದರು. ಒಟ್ಟಾರೆ 500 ದಂಗೆಕೋರರ ಪಡೆ ಸೌದಿಯ ಕಣ್ಣಿಗೆ ಕೈ ಹಾಕಿ ಅವರ ಆಡಳಿತವನ್ನ ಅಲ್ಲಾಡಿಸಿತ್ತು. ಅವತ್ತು ಯುದ್ಧಕ್ಕಿಂತ ದೊಡ್ಡ ಘಟನೆ ಅಂತ ಅವತ್ತಿನ ಘಟನೆ ಕರೆಸ್ಕೊಳ್ತು. ಮುಸ್ಲಿಂ ಜಗತ್ತು ಬಣಗಳಾಗಿ ಡಿವೈಡ್ ಆಗೋಕೆ ಕಾರಣ ಆದಂಥ ಐತಿಹಾಸಿಕ ಘಟನೆ ಇದು. ಅಲ್ಲಿ ನಡೆದ ಒಂದೊಂದು ಘಟನೆ ಆ ನಂತರ ಆದ ಪರಿಣಾಮ ಇಡೀ ಜಗತ್ತನ್ನು ಶೇಕ್ ಮಾಡ್ತು, ರೀಶೇಪ್ ಮಾಡ್ತು. ಹಾಗಿದ್ರೆ ನಿಜಕ್ಕೂ ಅಲ್ಲಿ ಏನು ನಡೀತು? ಮಕ್ಕಾ ಒಳಗೆ ನಿಂತು ಈ ಭಯಾನಕ ಘೋಷಣೆ ಕೂಗಿದವರು ಯಾರು? ಅಲ್ಲಿಗೆ ಆ ಗುಂಪು ನುಗ್ಗಿದ್ಯಾಕೆ? ಆ ಘಟನೆ ಇವತ್ತಿಗೂ ಹೇಗೆ ಪರಿಣಾಮ ಬೀರುತ್ತಾ ಇದೆ? ಶಿಯಾ ಸುನ್ನಿ ಡಿವೈಡ್ಗೆ ಈ ಘಟನೆ ಎಷ್ಟು ಕುಮ್ಮಕ್ಕನ್ನು ಕೊಡ್ತು? ಈ ರೋಚಕ ವರದಿಯನ್ನು ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಅದು 1979 ನವೆಂಬರ್ 20ನೇ ತಾರೀಕು, ಮೊಹರ್ರಂನ ದಿನ. ಶಿಯಾಗಳ ಪಾಲಿಗೆ ಇಂಪಾರ್ಟೆಂಟ್ ಈ ಮೊಹರ್ರಂ. ಮುಂಜಾನೆ 5 ಗಂಟೆ ಸುಮಾರು 50,000 ಯಾತ್ರಾರ್ಥಿಗಳು ಮೆಕ್ಕಾದಲ್ಲಿ ಸೇರಿದ್ರು. ಬೆಳಗಿನ ನಮಾಜ್ ನಡೀತಾ ಇತ್ತು. ಇಮಾಮ್ ಪ್ರಾರ್ಥನೆ ಮುಗಿಸಿ ಇನ್ನೇನು ಹೊರಡಬೇಕು. ಆಗ ಒಂದು ಗುಂಪು ಅವರನ್ನ ದೂರಕ್ಕೆ ತಳ್ತು. ಅವರ ಮೈಕನ್ನ ಕಿತ್ಕೊಳ್ತು. ಬಾಗಿಲುಗಳನ್ನ ಬಂದ್ ಮಾಡಲಾಯಿತು. ಮುಸುಕುದಾರಿಗಳು ಶಸ್ತ್ರವನ್ನ ಆಚೆ ತೆಗೆದ್ರು. ಅಷ್ಟೇ, ಈ ಮಕ್ಕಾನೇ ನಮ್ದು ಅಂತ ಅವರು ಘೋಷಿಸ್ಬಿಟ್ರು. ತಮ್ಮ ತಂಡದ ಎಲ್ಲ ಸದಸ್ಯರು ಅಲ್ಲೇ ಇರಿ, ನಿಮ್ಮನ್ನ ಯಾರೇ ತಡೆಯೋಕೆ ಬಂದರೂ ಕೂಡ ಅವರನ್ನ ಮುಗಿಸಿ ಅನ್ನೋ ಆದೇಶವನ್ನ ಕೊಡಲಾಯಿತು. ಭಕ್ತರ ವೇಷದಲ್ಲಿ ಬಂದಿದ್ದ ಆ ಪಡೆ ತಮ್ಮ ಬಟ್ಟೆಗಳಲ್ಲಿ, ಪೆಟ್ಟಿಗೆಗಳಲ್ಲಿ ಬಂದೂಕು ಮತ್ತು ಕೈಯಿಂದ ಎಸೆಯುವಂತಹ ಸ್ಫೋಟಕಗಳನ್ನು ಹೊತ್ಕೊಂತ ಬಂದಿತ್ತು. ಜನರೆಲ್ಲ ದಿಕ್ಕಾಪಾಲಾಗೋಡ್ತಾ ಇದ್ರು. ಕೂಗಾಟ, ಕಿರುಚಾಟ ಎಲ್ಲ ಜೋರಾಯಿತು. ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಆ ಇಡೀ ಪ್ರದೇಶ ಅವರ ಕಂಟ್ರೋಲಿಗೆ ಬಂದಿತ್ತು. ನೂರಾರು ಜನ ಒತ್ತೆಯಾಳುಗಳಾದ್ರು. ಹೊರಗೆ ಹೋಗೋರನ್ನ ನಿರ್ದಯವಾಗಿ ಹತ್ತಿಕ್ಕೋ ಆದೇಶ ಬಂತು. ಸ್ನೇಹಿತರೆ, ಈ ದಾಳಿ ಎಷ್ಟು ಭೀಕರವಾಗಿತ್ತು ಅಂದ್ರೆ ಅಲ್ಲಿ 16 ದಿನಗಳ ಕಾಲ ಹೊಡೆದಾಡುವಷ್ಟು ಶಸ್ತ್ರಾಸ್ತ್ರ ಸಂಗ್ರಹಣೆಯಾಗಿತ್ತು. ಮದ್ದುಗುಂಡುಗಳು, ಆಟೋಮ್ಯಾಟಿಕ್ ವೆಪನ್ಗಳು, ರಕ್ಷಣೆಗೆ ಬೇಕಾದ ಗ್ಲಾಸ್ ಮಾಸ್ಕ್ ಎಲ್ಲವನ್ನ ಅಡಗಿಸಿಟ್ಟಿದ್ರು. ನಿಮಗೆ ಅಮೃತ್ಸರದ ಸ್ವರ್ಣ ಮಂದಿರವನ್ನ ಈ ಖಲಿಸ್ತಾನಿ ಉಗ್ರರು ಹೇಗೆ ಹೈಜಾಕ್ ಮಾಡಿಟ್ಕೊಂಡಿದ್ರು, ಆಮೇಲೆ ಅಲ್ಲಿ ಹೇಗೆ ಒಂದು ಸೀನ್ ಕ್ರಿಯೇಟ್ ಆಯಿತು, ಆಪರೇಷನ್ ನಡೀತು ಬ್ಲೂ ಸ್ಟಾರ್, ಸಮಥಿಂಗ್ ಸಿಮಿಲರ್, ಹೆಚ್ಚು ಕಮ್ಮಿ ಆ ರೀತಿಯ ಸೀನ್ ಮಕ್ಕಾದಲ್ಲಿ ನಡೆದಿತ್ತು. ಅವತ್ತು ಸಾಕಷ್ಟು ದಿನದ ಮುಂಚೆನೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ರು ಅಲ್ಲಿ ದಾಳಿಕೋರರು. ಮಕ್ಕಾವನ್ನ ವಶಕ್ಕೆ ತಗೊಳ್ಳೋಕೆ ಬಂದ ಸೌದಿ ಸೇನೆಗೆ, ಅಂದರೆ ವಾಪಸ್ ಕಂಟ್ರೋಲಿಗೆ ತಗೊಳ್ಳೋಕೆ ಬಂದ ಸೌದಿ ಸೇನೆಗೆ ಹೆಜ್ಜೆ ಹೆಜ್ಜೆಗೂ ಸವಾಲೆದುರಾಯಿತು. ಯುದ್ಧನೇ ಪರಿಚಯ ಇಲ್ಲದ ಆ ಸೇನೆ ಬಂಡುಕೋರರಿಂದ ದೊಡ್ಡ ಪೆಟ್ಟು ತಿಂದು ವಾಪಸ್ ಹೋಯಿತು. ಕೊನೆಗೆ ಅನಿವಾರ್ಯವಾಗಿ ಸೌದಿ ಬೇರೆ ರಾಷ್ಟ್ರಗಳ ಹೆಲ್ಪ್ ಕೇಳ್ತು. ಆಗ ಫ್ರಾನ್ಸ್ನ GIGN ಕಮಾಂಡೋ ಪಡೆ ಪವಿತ್ರ ಮಕ್ಕಾದಲ್ಲಿ ಕಾರ್ಯಾಚರಣೆಗೆ ಬರಬೇಕಾಯಿತು. ಈ ಟೈಮ್ನಲ್ಲಿ ಆದ ಘಟನೆಗಳ ಬಗ್ಗೆ ಇವತ್ತಿಗೂ ಸಾಕಷ್ಟು ಪ್ರಶ್ನೆಗಳಿವೆ, ಥಿಯರಿಗಳಿವೆ. ಫ್ರಾನ್ಸ್ ಸೋಲ್ಜರ್ಸ್ ಅಂದರೆ ಮುಸ್ಲಿಮರಲ್ಲದವರು ಒಳಗೆ ನುಗ್ಗಿದ್ದು ನಿಜ ಅಂತ ಕೆಲವರು ಹೇಳಿದ್ರೆ, ಇಲ್ಲ ಅವರು ಮುಸ್ಲಿಮರಾಗಿ ಕನ್ವರ್ಟ್ ಆಗಿ ಆಮೇಲೆ ಕಾರ್ಯಾಚರಣೆ ಮಾಡಿದ್ರು, ಟೆಕ್ನಿಕಲಿ ಏನು ಬೇಕೋ ಆ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿತ್ತು ಅಂತ ಹೇಳ್ತಾರೆ. ಮತ್ತು ಕೆಲವರು ಅವರು ಹೋಗಲೇ ಇಲ್ಲ, ಹೊರಗಿದ್ದೇ ಸೌದಿಯ ಸೋಲ್ಜರ್ಸ್ಗೆ ಹೆಲ್ಪ್ ಮಾಡಿದ್ರು, ಟ್ರೈನಿಂಗ್ ಕೊಟ್ಟರು ಅಷ್ಟೇ ಅಂತಲೂ ಹೇಳ್ತಾರೆ. ಏನೇ ಆದರೂ ಈ ಕಾರ್ಯಾಚರಣೆಯಲ್ಲಿ ಫ್ರಾನ್ಸ್ ಕಮಾಂಡೋಗಳು, ಸೋಲ್ಜರ್ಸ್ ಭಾಗಿಯಾಗಿದ್ದಂತೂ ಕ್ಲಿಯರ್ ಇದೆ ಹಿಸ್ಟ್ರಿ. ಒಟ್ಟು 14 ದಿನ ಈ ಕಾರ್ಯಾಚರಣೆ ಆಯಿತು. 14 ದಿನ 10,000 ಸೈನಿಕರು ಆ ಪ್ರದೇಶವನ್ನು ಸುತ್ತುವರೆದಿದ್ರು. ಈ ಆಪರೇಷನ್ ಎಷ್ಟೊಂದು ಕಷ್ಟ ಇತ್ತು, ಡಿಫಿಕಲ್ಟ್ ಇತ್ತು ಅಂದರೆ ಆ ಧಾರ್ಮಿಕ ಸ್ಥಳದ ಒಳಗೆ ಅಡಗಿರೋರನ್ನು ಹಿಡಿಯೋಕೆ ಸುರಂಗದ ಮೊರೆ ಹೋಗಬೇಕಾಯಿತು. ನೆಲ ಕೊರೆದು ಒಳನುಗ್ಗೋ ಪ್ರಯತ್ನ ಆಯಿತು. ಅದಕ್ಕೂ ಬಗ್ಗದೇ ಇದ್ದಾಗ ಅವರಿಗೆ ದಿಗ್ಬಂಧನ ಹೇರಿ ಅನ್ನ ನೀರು ಕೊಡದೆ ಸಾಯಿಸುವ ಪ್ರಯತ್ನ ಮಾಡಲಾಯಿತು. ಕರೆಂಟ್ ಕಟ್ ಮಾಡಲಾಯಿತು. ಹೆಲಿಕಾಪ್ಟರ್ ಬಳಸಿ ಮಿನಾರ್ಗಳಲ್ಲಿ ಕೂತ್ಕೊಂಡಿದ್ದವರನ್ನು ಹೊಡೆಯೋ ಪ್ರಯತ್ನ ಕೂಡ ಆಯಿತು. ಕೊನೆಗೆ ದೊಡ್ಡ ಹಾನಿಗೆ ತುತ್ತಾಗಿ ಸೌದಿ ಡಿಸೆಂಬರ್ 4ನೇ ತಾರೀಕು ಮಕ್ಕಾವನ್ನು ವಾಪಸ್ ತನ್ನ ಕಂಟ್ರೋಲಿಗೆ ತಗೊಳ್ತು.
ಅಂತಿಮವಾಗಿ ಸೌದಿ ಕಡೆ 127 ಮಂದಿ ಪ್ರಾಣ ಕಳ್ಕೊಂಡ್ರೆ ಬಂಡುಕೋರರ ಕಡೆ 117 ಮಂದಿ ಸಾವನ್ನಪ್ಪಿದ್ರು. 100 ಜನ ಗಾಯಗೊಂಡ್ರು. 11 ಯಾತ್ರಾರ್ಥಿಗಳನ್ನು ಕೂಡ ಅಲ್ಲಿ ಮುಗಿಸಲಾಗಿತ್ತು. ಒಟ್ಟಾರೆ ಈ ಇಡೀ ಘಟನೆ ಪವಿತ್ರ ಶ್ರದ್ಧಾ ಕೇಂದ್ರವನ್ನು ರಕ್ತಮಯ ಮಾಡಿತು. ಇದರ ಫಲವಾಗಿ ವಿಶ್ವದ ಎಲ್ಲ ಕಡೆ ಪ್ರತಿಭಟನೆ ಆಯಿತು. ಸೌದಿ ವಿರುದ್ಧ ಅಸಮಾಧಾನ ಹೇಳುತ್ತೆ. ಏನ್ರಿ ನಿಮಗೆ ಈ ಪವಿತ್ರ ಸ್ಥಳದ ರಕ್ಷಣೆ ಕೂಡ ಮಾಡೋಕ್ಕಾಗಲಿಲ್ವಾ ಅಂತ ಪ್ರಶ್ನೆ ಕೇಳಲಾಗುತ್ತೆ ಸೌದಿಗೆ. ಮುಸ್ಲಿಮರಲ್ಲೇ ಶಿಯಾ ಸುನ್ನಿ ನಡುವೆ ಡಿವಿಷನ್, 2 ಪಂಥಗಳ ನಡುವೆ ಡಿವಿಷನ್ ಅಥವಾ ಅಂತರ ಜಾಸ್ತಿ ಆಗುತ್ತೆ. ಅಂದಹಾಗೆ ಎಲ್ಲ ಅನಾಹುತಕ್ಕೆ ಕಾರಣವಾಗಿದ್ದು ನೀವು ನೋಡ್ತಾ ಇದ್ದೀರಲ್ಲ ಈ ಮನುಷ್ಯ. ಸ್ನೇಹಿತರೆ, ಈತನ ಹೆಸರು ಒತೇಬಿ ಅಥವಾ ಇಸ್ಲಾಮಿಕ್ ಪ್ರೀಚರ್ ಜುಹೈಮನ್ ಅಲ್ ಒತೇಬಿ. ಈತ ಯಾಕಾಗಿ ಈ ಕೆಲಸ ಮಾಡ್ದ? ಈತನ ಉದ್ದೇಶ ಏನಾಗಿತ್ತು? ಮಕ್ಕಾವನ್ನು ಸೀಸ್ ಮಾಡಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದ? ಒಬ್ಬ ಧಾರ್ಮಿಕ ಬೋಧಕನಾಗಿ ಅವನಿಗೆ ಯಾಕೆ ಇದು ಬೇಕಾಗಿತ್ತು? ಮೂಲತಃ ಸೌದಿ ಪ್ರಜೆಯಾಗಿದ್ದ ವ್ಯಕ್ತಿನೇ ಈತ ಜುಹೈಮನ್ ಅಲ್ ಒತೇಬಿ. ಬಾಲ್ಯದಿಂದಲೂ ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ, ಹೇಳಿ ಕೇಳಿ ವಹಾಬಿ. ಸೊ ವಿದ್ಯಾರ್ಥಿ ಆಗಿದ್ದಾಗಲೇ ಮಾಮೂಲಿ ಶಿಕ್ಷಣಕ್ಕಿಂತ ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಂಥ ಮನುಷ್ಯ. ಮುಂದೆ ಇದು ಸೌದಿ ಆಡಳಿತದ ವಿರುದ್ಧವೇ ಆತನಿಗೆ ಅಸಮಾಧಾನ ಮೂಡೋ ಮಟ್ಟಿಗೆ ಒಂದಷ್ಟು ಬದಲಾವಣೆಗಳಾಯಿತು ತನ್ನ ಮನಸ್ಥಿತಿಯಲ್ಲಿ. ಈಗಿರೋ ಸೌದಿ ರಾಜರ ಫ್ಯಾಮಿಲಿ ಇಸ್ಲಾಂಗೆ ಕೊಡಬೇಕಾದ ಗೌರವ ಕೊಡ್ತಾ ಇಲ್ಲ. ಅವರು ಕ್ರಿಶ್ಚಿಯನ್ಸ್ ಜೊತೆ ಮತ್ತು ಯಹೂದಿಗಳೊಂದಿಗೆ ಚೆನ್ನಾಗಿದ್ದಾರೆ. ಸೌದಿ ಸೊಸೈಟಿಯಲ್ಲಿ ಸೆಕ್ಯುಲರಿಸಮ್ಗೆ ಜಾಗ ಇಲ್ಲ, ಇಸ್ಲಾಂ ಮಾತ್ರ ಇರಬೇಕು. ಹೀಗೆ 4 ಕಾರಣಗಳನ್ನು ಕೊಟ್ಟು ಆತ ಪ್ರತಿಭಟನೆ ಮಾಡ್ತಾ ಇದ್ದ, ಅಸಮಾಧಾನ ಹೊಂದಿದ್ದ. 1978ರಲ್ಲಿ ಅಂದರೆ ಈ ಮಕ್ಕಾ ದಾಳಿಗೂ ಕೆಲ ದಿನಗಳ ಮುಂಚೆನೂ ರಾಜಧಾನಿ ರಿಯಾದ್ನಲ್ಲೇ 100 ಬೆಂಬಲಿಗರೊಂದಿಗೆ ಸ್ಟ್ರೈಕ್ ಕೂಡ ಮಾಡಿದ್ದ. ಆದರೆ ಸೀದಾ ಆತನನ್ನು ಹೊತ್ಕೊಂಡು ಹೋಗಿ ಪೊಲೀಸರು ಒಳಗಿಟ್ಟಿದ್ರು, ಆಮೇಲೆ ಬಿಟ್ಟರು, ಕೆಲ ದಿನಗಳಲ್ಲಿ ಬಿಟ್ಟರು. ಆ ರೀತಿ ಬಿಡುಗಡೆಯಾದ ಬಳಿಕ ಹೀಗೆಲ್ಲ ಮಾಡಿದ್ರೆ ಆಗಲ್ಲ, ಇವ್ರು ಕೇಳಲ್ಲ ಅಂತ ಮಕ್ಕಾವನ್ನೇ ವಶಪಡಿಸ್ಕೊಳ್ಳೋ ಪ್ಲ್ಯಾನ್ ಮಾಡಿ ಜಾರಿಗೂ ಗೊಳಿಸ್ದ. ಮೆಕ್ಕಾ ಆತನ ಕೈಗೆ ಸಿಕ್ಕಿದ ಕೂಡಲೇ ಆತ ಒಳಗಷ್ಟೇ ಅಲ್ಲ, ಮಸೀದಿಯ ಮೈಕ್ ಮೂಲಕ ದೊಡ್ಡ ಬೇಡಿಕೆ ಇಡ್ತಾನೆ. ಅಮೆರಿಕಾಗೆ ತೈಲ ಕೊಡೋಂಗಿಲ್ಲ ಸೌದಿಯವರು, ವಿದೇಶಿ ರಾಜತಾಂತ್ರಿಕರನ್ನು ಈ ಕೂಡಲೇ ಇಲ್ಲಿಂದ ಹೊರಗೆ ಹಾಕಿ ಅವರು ಇಲ್ಲಿರೋದು ಬೇಡ, ಈಗ ಸಾಕಷ್ಟು ಬೇಡಿಕೆ ಇಡ್ತಾನೆ. ಆದರೆ ಸೌದಿ ಮತ್ತು ಫ್ರಾನ್ಸ್ ಸೇನೆ ಜೊತೆಯಾಗಿ ಆತನ ಪ್ರಯತ್ನವನ್ನು ವಿಫಲಗೊಳಿಸ್ತಾರೆ. ಹಾಗಿದ್ರೆ ಇದನ್ನು ದಿಢೀರಂತ ಮಾಡಿದ್ಯಾಕೆ? ಮೊದಲನೇದು ಸೌದಿ ರಾಜರಿಂದ ಮೆಕ್ಕವನ್ನು ಕಾಪಾಡೋಕೆ ಅಂತ ಆತ ಹೇಳ್ಕೊಂಡ. ಎರಡನೇದು ಅವರು ಅಧಿಕಾರದಿಂದ ಕೆಳಗಿಳಿಬೇಕು, ಇನ್ನಷ್ಟು ಇಸ್ಲಾಮಿಕ್ ವರ್ಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಬರಬೇಕು ಅನ್ನೋದು ಆತನ ಆರ್ಗ್ಯುಮೆಂಟ್ ಆಗಿತ್ತು. ಮೂರನೇ ಥಿಯರಿ ಏನು ಅಂತ ಹೇಳಿದ್ರೆ, ಜುಹೈಮನ್ ಅಲ್ ಒತೈಬಿಗೆ ಒಬ್ಬ ಸಂಬಂಧಿ ಇದ್ದ, ಸೋದರ ಮಾವ. ಆತನ ಹೆಸರು ಮಹಮ್ಮದ್ ಬಿನ್ ಅಬ್ದುಲ್ಲಾ ಅಲ್ ಕಹತನಿ ಅಂತ. ಈತ ತನ್ನನ್ನು ತಾನು ಮೆಹದಿ ಅಂತ ಕರ್ಕೊಂಡಿದ್ದ. ಯಹೂದಿಗಳು ಮಸಾಯ ಅಂತ ಹೇಗೆ ನಂಬ್ತಾರೋ ಹಾಗೆ ಮುಸ್ಲಿಮರು ಮೆಹದಿ ಬರ್ತಾರೆ ಅಂತ ನಂಬಿದ್ದಾರೆ. ಸೊ ಅದೇ ನಾನು ಮುಸ್ಲಿಮರ ಪಾಲಿನ ಉದ್ಧಾರಕ ಅಂತ ಈತ ಹೇಳ್ಕೊಂಡಿದ್ದ. ಮೆಹದಿ ನಾನೇ ಅಂತ ಹೇಳ್ಕೊಂಡಿದ್ದ. ಮೈಕಲ್ಲಿ ಮೆಹದಿ ಬರ್ತಾರೆ ಅಂತ ಜುಹೈಮನ್ ಹೇಳಿದ್ನಲ್ಲ, ಈತನೇ ಮೈಂಡಲ್ಲಿ ಇಟ್ಕೊಂಡು ಹೇಳಿದ್ದು. ಆದರೆ ಆ ಹೊಡೆದಾಟದಲ್ಲಿ ಆತ ಗುಂಡೇಟಿಗೆ ತೀರ್ಕೊಂಡಾಯಿತು. ಈ ದಾಳಿಯಲ್ಲಿ ಪಾಲ್ಗೊಂಡ ಸಾಕಷ್ಟು ಜನರನ್ನು ಸಾರ್ವಜನಿಕವಾಗಿ ಸೌದಿ ಆಡಳಿತ ಗಲ್ಲಿಗೇರಿಸಿತು. ಜುಹೈಮನ್ಗೆ ದಾಳಿಯ ಮಾಸ್ಟರ್ ಮೈಂಡ್ ಜುಹೈಮನ್ ಅಲ್ ಒತೈಬಿಯನ್ನ ಕೂಡ ಮರಣದಂಡನೆಗೆ ಗುರಿಪಡಿಸಲಾಯಿತು ಸೌದಿ ಆಡಳಿತದ ಕಡೆಯಿಂದ. ಸ್ನೇಹಿತರೆ, ಇದೆಲ್ಲ ಆದ್ಮೇಲೆ ನಡೆದ ಘಟನೆಗಳಿದೆಯಲ್ಲ, ಅದನ್ನ ಜಗತ್ತು ಮರೆಯೋದಿಲ್ಲ. ಯಾಕಂದ್ರೆ ಈ ದಾಳಿಯ ಹಿಂದೆ ಅಮೆರಿಕ ಇತ್ತು. ಅಮೆರಿಕ ಇಸ್ಲಾಮನ್ನ ಅಪವಿತ್ರ ಮಾಡೋಕೆ ಮಿನಿ ಸೈತಾನನೊಂದಿಗೆ ಸೇರ್ಕೊಂಡು, ಅಂದರೆ ಇಸ್ರೇಲ್ ಜೊತೆ ಸೇರಿಕೊಂಡು ಈ ವ್ಯಕ್ತಿಯನ್ನ ಬಳಸ್ತು ಅಂತ ಅಮೆರಿಕ ವಿರೋಧಿಗಳು ಹೇಳಿದ್ರೆ, ಇತ್ತ ಸುನ್ನಿ ರಾಷ್ಟ್ರಗಳು ಮತ್ತು ಅಮೆರಿಕ ಇದು ಇರಾನ್ನ ಕೆಲಸ ಅನ್ನೋ ಆರೋಪ ಮಾಡಿದ್ರು. ಯಾಕಂದರೆ ಕೆಲವೇ ತಿಂಗಳುಗಳ ಹಿಂದೆ, ಅಂದರೆ 1979 ಅದೇ ಜನವರಿ ತಿಂಗಳಲ್ಲಿ ಖಾಮಿನೇಯಿಗಳು ಇರಾನ್ನಲ್ಲಿ ಕ್ರಾಂತಿ ಮಾಡಿ ಅಧಿಕಾರಕ್ಕೆ ಬಂದಿರ್ತಾರೆ. ಸೊ ಸೌದಿಗೆ ಪರ್ಯಾಯ ಶಕ್ತಿಯಾಗಿ ಬೆಳೆಯೋಕೆ ಪ್ರಯತ್ನ ಮಾಡ್ತಾ ಇದ್ದ ಶಿಯಾಗಳು ಅಲ್ಲಿರೋ ಸರ್ಕಾರವನ್ನು ಉರುಳಿಸಿ ಸೌದಿಯನ್ನು ಅತಂತ್ರ ಮಾಡಿ ಶ್ರದ್ಧಾ ಕೇಂದ್ರದ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಇರಾನ್ನ ಶಿಯಾಗಳೇ ಇದನ್ನು ಮಾಡಿಸಿದ್ರು ಅನ್ನೋ ಆರೋಪವನ್ನು ಕೂಡ ಆಗ ಮಾಡಲಾಗುತ್ತೆ. ಇದು ಮುಂದೆ ಅಮೆರಿಕ ಮತ್ತು ಇರಾನ್ ನಡುವಿನ ಮತ್ತೊಂದು ಸುತ್ತಿನ ದ್ವೇಷಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಸುನ್ನಿ ಮತ್ತು ಶಿಯಾಗಳ ನಡುವೆ ಕಂದಕ ಸೃಷ್ಟಿ ಮಾಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸೌದಿ ಮತ್ತು ಅಮೆರಿಕ ಸ್ನೇಹ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಆಗ. ಜೊತೆಗೆ ನನ್ನ ವಿರುದ್ಧ ಈ ರೀತಿ ಒಂದು ದಂಗೆ ಆಯಿತು ಅಂದರೆ ನಾನು ಹೇಗೆ ತಡಿಬಹುದು? ಒಂದು ಸಣ್ಣ ಗುಂಪನ್ನು ನಾನು ಹತ್ತಿಕ್ಕಕ್ಕೆ 1-2 ವಾರ ಆಯಿತು ಅಂತ ಹೇಳಿದ್ರೆ, ಫ್ರಾನ್ಸ್ ಬರಬೇಕಾಯಿತು ಅಂದರೆ, ದೊಡ್ಡ ಪ್ರಮಾಣದಲ್ಲಿ ಜನ ದಂಗೆ ಇದ್ದರೆ ಏನು ಕತೆ ನಂದು ಅಂತ ಹೇಳಿ ಸೌದಿಯ ರಾಜಪ್ರಭುತ್ವಕ್ಕೆ ಫುಲ್ ಭಯ ಶುರುವಾಯಿತು. ಇದೆಲ್ಲ ಲಬಡಬಾ ಅಂತ ಹೊಡ್ಕೊಳ್ಳೋಕೆ ಶುರು ಮಾಡಿತು. ಅವರು ಇನ್ನಷ್ಟು ಮೂಲಭೂತವಾದ ಕಾನೂನುಗಳನ್ನು ಜಾರಿಗೆ ತಂದರು ಅದರ ಪರಿಣಾಮ. ಜೊತೆಗೆ ಅಮೆರಿಕದ ಸೆಕ್ಯೂರಿಟಿ ಮೇಲೆ ಇನ್ನಷ್ಟು ಜಾಸ್ತಿ ಡಿಪೆಂಡ್ ಆದರು. ಸೌದಿ ಅರೇಬಿಯಾ ಪತ್ರಿಕೆಗಳಲ್ಲಿ ಮಹಿಳೆಯರ ಫೋಟೋ ನಿಷೇಧ ಮಾಡಲಾಯಿತು. ಮಹಿಳೆಯರು ಸಿನಿಮಾಗಳಿಂದ ದೂರ ಆಗಬೇಕು ಅಂತ ಬ್ಯಾನ್ ಮಾಡಲಾಯಿತು. ಸೌದಿಯ ಚಿತ್ರಮಂದಿರಗಳು ಮತ್ತು ಸಂಗೀತ ಕಚೇರಿಗಳಿಗೆ ಬೀಗ ಹಾಕಲಾಯಿತು. ಅಷ್ಟೇ ಅಲ್ಲ, ಶಾಲಾ ಪಠ್ಯಗಳಲ್ಲಿ ಇಸ್ಲಾಂ ಬಗ್ಗೆ, ಇಸ್ಲಾಮಿಕ್ ಅಧ್ಯಯನಕ್ಕೆ ಇನ್ನೂ ಹೆಚ್ಚಿನ ಜಾಗವನ್ನು ಮೀಸಲಿಟ್ಟರು. ಮಾರಲ್ ಪೊಲೀಸರಿಗೆ, ನೈತಿಕ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟರು.
ಒಟ್ಟಾರೆ ಅಲ್ಲಿ ತನಕ ತಾನಾಯಿತು, ತನ್ನ ದೇಶ ಆಯಿತು ಅಂತ ಇದ್ದ ಸೌದಿ ಜಗತ್ತಿನಾದ್ಯಂತ ನಾವು ಇನ್ನೂ ಕಟ್ಟರ್ ಮುಸ್ಲಿಮರು ಅಂತ ಬಿಂಬಿಸಿಕೊಳ್ಳೋಕೆ ಶುರು ಮಾಡ್ತು. ಯಾಕಂದರೆ ಇನ್ನಷ್ಟು ಈ ರೀತಿ ಮೂಲಭೂತವಾದಿಗಳು ಎದ್ದು ಬಂದು ರಾಜಪ್ರಭುತ್ವದ ವಿರುದ್ಧ ದಂಗೆ ಏಳಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಅದಕ್ಕೆ ಯಾವ ಎಕ್ಸ್ಟೆಂಟಿಗೆ ಹೋಗ್ತಾರೆ ಅಂದರೆ, ಪಾಕಿಸ್ತಾನದಂತಹ ಸ್ಟ್ರಾಂಗ್ ಮಿಲಿಟರಿ ದೇಶದೊಂದಿಗೆ ಅವ್ರಿಗೆ ಸಹಾಯ ಮಾಡಿ ಸಂಬಂಧ ವೃದ್ಧಿ ಮಾಡಿಕೊಳ್ತಾರೆ. ಜಗತ್ತಿನಾದ್ಯಂತ ಉಗ್ರ ಸಂಘಟನೆಗಳಿಗೂ ಫಂಡಿಂಗ್ ಆಗಿರೋ ಆರೋಪ ಇದೆ ಸೌದಿ ಮೇಲೆ ಈ ಪೀರಿಯಡ್ನಲ್ಲಿ. ಹೀಗೆ ಸಾಕಷ್ಟು ಬದಲಾಗುತ್ತೆ. ಸೌದಿಯೇ ಬದಲಾದ ಮೇಲೆ ಇನ್ನಿತರ ಮುಸ್ಲಿಂ ದೇಶಗಳು ಅದನ್ನು ಫಾಲೋ ಮಾಡಲ್ವಾ? ಪಾಕಿಸ್ತಾನದಲ್ಲಿ ಆಲ್ರೆಡಿ ಅದೇ ಟೈಮ್ನಲ್ಲಿ ಜಿಯಾ ಆಡಳಿತ ಶುರುವಾಗಿರುತ್ತೆ. ಜನರಲ್ ಜಿಯಾ ಉಲ್ ಹಕ್ ಆತ ಇನ್ನಷ್ಟು ಕಟ್ಟರಾಗಿ ಸೇನೆ, ಜನ ಎಲ್ರಿಗೂ ಧರ್ಮದ ಅಮಲನ್ನು ತುಂಬೋ ಪ್ರಯತ್ನವನ್ನು ಮಾಡ್ತಾನೆ. ಜಿಯಾ ಉಲ್ ಹಕ್ ಆರ್ಮಿಯ ಜನರಲ್ ಆಗಿದ್ರೂ ಕೂಡ ಧಾರ್ಮಿಕ ಪಂಡಿತನಿಗಿಂತ ಜಾಸ್ತಿ ಆತ ಧಾರ್ಮಿಕ ವ್ಯಕ್ತಿ ಅಂತ ವರ್ತಿಸೋಕೆ ಶುರು ಮಾಡ್ತಾರೆ. ಇಸ್ರೇಲ್ ಮತ್ತು ಅಮೆರಿಕ ಮೇಲಿನ ದ್ವೇಷ ಇನ್ನಷ್ಟು ಹೆಚ್ಚಾಗುತ್ತೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ. ಇರಾಕ್, ಸಿರಿಯಾ, ಜೋರ್ಡನ್ಗಳು ಬೆಚ್ಚಿಬಿದ್ದು ತಮ್ಮ ಆಡಳಿತ ಮಾದರಿಯನ್ನು ಚೇಂಜ್ ಮಾಡ್ಕೊಳ್ತಾವೆ, ನಮ್ಮ ಮೇಲೂ ದಂಗೆ ಆದರೆ ಏನು ಕತೆ ಅಂತ. ಜೊತೆಗೆ ಇಸ್ಲಾಮಿಕ್ ಜಗತ್ತಲ್ಲಿ ಶಿಯಾ ಮತ್ತು ಸುನ್ನಿ ಅನ್ನೋ ಕ್ಲಿಯರ್ ಡಿವಿಷನ್ ಸೃಷ್ಟಿಯಾಗಿ ಇವತ್ತಿಗೂ ಮಿಡಲ್ ಈಸ್ಟ್ನಲ್ಲಿ ಇರಾನ್ ಮತ್ತು ಅದರ ಪ್ರಾಕ್ಸಿ ಶಿಯಾ ಗುಂಪುಗಳು ಒಂದು ಗ್ಯಾಂಗು, ಜೊತೆಗೆ ಸೌದಿ, UAE ನೇತೃತ್ವದ ಸುನ್ನಿ ಮುಸ್ಲಿಂ ರಾಷ್ಟ್ರಗಳ ಗುಂಪೊಂದು ಪ್ರತ್ಯೇಕ. ಈ ರೀತಿ ಕಂಪ್ಲೀಟ್ ಆಗಿ ಡಿವಿಷನ್ ಆಗೋಗಿದೆ. ಇದೆಲ್ಲದಕ್ಕೂ ಒಬ್ಬ ಸೌದಿಯ ಬಂಡುಕೋರ ಒಂದಷ್ಟು ಜನರ ಗುಂಪಿನೊಂದಿಗೆ ಪವಿತ್ರ ಸ್ಥಳಗಳ ಮೇಲೆ ದಾಳಿ ಮಾಡಿದ್ದೇ ದೊಡ್ಡ ಇಂಧನವನ್ನು ತುಂಬಿದಂಗಾಯಿತು, ಇನ್ನಷ್ಟು ಬೆಂಕಿಗೆ ತುಪ್ಪವನ್ನು ಹಾಕಿತು ಅಂದರೆ ಆಶ್ಚರ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.